ಫ್ರೀಡಂ 19 ನ್ಯೂಸ್ಗೆ ಸ್ವಾಗತ. ನಾನು ರೂಪಲತಾ. ಮಂಗಳವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸುದ್ದಿ ಸಂಗ್ರಹ ಮಲ್ಲಿಕಾರ್ಜುನ ಕೈರೆ. ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ, ಯುದ್ಧ ನಿಲ್ಲಿಸುವ ಅಂತಿಮ ನಿರ್ಧಾರ ನನ್ನದು ಎಂದ ಟ್ರಂಪ್. 815 ಡಿಗ್ರಿ ಸೆಲ್ಸಿಯಸ್ ನರಕಯಾತನೆ. ಲೆಬನಾನ್ ಮೇಲೆ ಇಸ್ರೇಲ್ನಿಂದ ವೈಟ್ ಫಾಸ್ಫರಸ್ ದಾಳಿ, 400 ಜನರ ಸಾವು. ಪರಮೋಚ್ಚ ನಾಯಕನಾಗಿ ಮುಸ್ತಫಾ ನೇಮಕದ ಬೆನ್ನಲ್ಲೇ ಪ್ರತಿದಾಳಿ ತೀವ್ರಗೊಳಿಸಿದ ಇರಾನ್. ರಂಜಾನ್ ತಿಂಗಳಲ್ಲೇ 3ನೇ ಪವಿತ್ರ ಅಲ್ ಅಕ್ಸಾ ಮಸೀದಿ ಬಂದ್ ಮಾಡಿಸಿದ ಇಸ್ರೇಲ್. ಮಧ್ಯಪ್ರಾಚ್ಯ ಸಂಘರ್ಷ ಜಾಗತಿಕ ಹಣದುಬ್ಬರವನ್ನ ಹೆಚ್ಚಿಸಬಹುದು, ಐಎಂಎಫ್ ಎಚ್ಚರಿಕೆ. ಇಸ್ರೇಲ್ ಇರಾನ್ಗೆ ಪ್ರಧಾನಿ ಮೋದಿ ಒಂದು ಕರೆ ಮಾಡಿದ್ರೆ ಸಾಕು, ಸಮಸ್ಯೆ ಪರಿಹಾರ, ಯುಎಇ ರಾಯಭಾರಿ. ದೇವಾಲಯಗಳ 20,000 ಆಸ್ತಿ ಇಂಡೀಕರಣ, ರಾಮಲಿಂಗಾರೆಡ್ಡಿ. ದೇವರ ಸೃಷ್ಟಿಯಲ್ಲಿ ಯಾವುದೇ ಧರ್ಮ ಜಾತಿ ಇಲ್ಲ, ಇದನ್ನೆಲ್ಲ ನಾವು ಮನುಷ್ಯರೇ ಸೃಷ್ಟಿ ಮಾಡಿಕೊಂಡಿದ್ದು, ಸಿಎಂ ಸಿದ್ದರಾಮಯ್ಯ. ಪಂಚ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರಿ, ಸಚಿವ ಎಚ್.ಕೆ. ಪಾಟೀಲ್. ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳಿಂದ ಮಹಿಳಾ ಸಬಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಆಮೆಗತಿಯಲ್ಲಿ ಎತ್ತಿನಹೊಳೆ ಯೋಜನೆ, ರಾಜ್ಯಸಭೆಯಲ್ಲಿ ಎಚ್.ಡಿ. ದೇವೇಗೌಡ ಪ್ರಸ್ತಾಪ, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿ. ಆರ್ಎಸ್ಎಸ್ ಅನ್ನ ಯಾರೂ ಬ್ಯಾನ್ ಮಾಡಿಲ್ಲ, ಮಾಡೋದಕ್ಕೂ ಆಗಲ್ಲ, ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಶೀಘ್ರವೇ 15,000 ಶಿಕ್ಷಕರ ಹುದ್ದೆ ಭರ್ತಿ, ಸಚಿವ ಮಧು ಬಂಗಾರಪ್ಪ ಘೋಷಣೆ. ಪೋಕ್ಸೋ ಪ್ರಕರಣ, ಮಲ್ಲಿಕಾರ್ಜುನ ಮುತ್ಯ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ, ಬಂಧನ ಭೀತಿ. ಎಲ್ಪಿಜಿ ಸಿಲಿಂಡರ್ ದರ 60 ರೂಪಾಯಿ ಏರಿಕೆ, ಮಹಿಳಾ ದಿನಕ್ಕೆ ಕೇಂದ್ರ ಸರ್ಕಾರದ ಉಡುಗೊರೆ, ಡಿಸಿಎಂ ಡಿಕೆ ಶಿವಕುಮಾರ್ ಟೀಕೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್, ಕಾರವಾರಕ್ಕೆ ಬರ್ತಿದ್ದ ಡಾಂಬರ್ ಕೂಡ ಬಂದ್, ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ. ಅನ್ನದಾತರಿಗೆ ಸಿಹಿ ಸುದ್ದಿ, ಮಾರ್ಚ್ 13ರಂದು ಪಿಎಂ ಕಿಸಾನ್ 22ನೇ ಕಂತು ಬಿಡುಗಡೆ, ಕೇಂದ್ರ ಸರ್ಕಾರ. ಬಂಗಾಳ ಅಧಿಕಾರಿಗಳಿಗೆ ಸಿಇಸಿ ಬೆದರಿಕೆ, ಮಮತಾ ಬ್ಯಾನರ್ಜಿ ಗಂಭೀರ ಆರೋಪ. ಇರಾನ್ ಯುದ್ಧದ ಪರಿಣಾಮ, ಗಗನಕ್ಕೇರಿದ ತೈಲ, ಬ್ಯಾರೆಲ್ಗೆ $120 ಸಮೀಪಕ್ಕೆ ತಲುಪಿದ ಕಚ್ಚಾ ತೈಲದ ಬೆಲೆ. ಎಚ್ಚರ, ಅಣ್ವಸ್ತ್ರದ ಬಟನ್ ನನ್ನ ಮೇಜಿನಲ್ಲಿದೆ, ಕೆಣಕಿದ್ರೆ ಅಮೆರಿಕ ಖಲಾಸ್, ಗುಡುಗಿದ ಕಿಮ್ ಜಾಂಗ್ ಉನ್. ಹೆಜ್ಬುಲ್ಲಾ ಹೆಡೆಮುರಿ ಕಟ್ಟಿದ ಇಸ್ರೇಲ್, ದಕ್ಷಿಣ ಲೆಬನಾನ್ನಲ್ಲಿದ್ದ ಉಗ್ರ ಸಂಘಟನೆ ಮುಖ್ಯಸ್ಥನ ಭೀಕರ ಹತ್ಯೆ. ಇರಾನ್ ಶಾಲೆ ಸ್ಫೋಟದಲ್ಲಿ 165 ವಿದ್ಯಾರ್ಥಿನಿಯರನ್ನ ಕೊಂದದ್ದು ಅಮೆರಿಕ, ತನಿಖೆ ವೇಳೆ ಬಹಿರಂಗ. ಇವಿಷ್ಟು ಇವತ್ತಿನ ಸಂಕ್ಷಿಪ್ತ ವರದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ನಮಸ್ಕಾರ.